ಕಾಯಿಯಂತೆ ಈ ರಂಗಭೂಮಿ ಒಂದೇ ಉದ್ದೇಶ, ರಂಗಭೂಮಿಯನ್ನು ಉಳಿಸಿ ರಂಗಭೂಮಿಯನ್ನು ಬೆಳೆಸ್ತಕ್ಕಂಥ ಉದ್ದೇಶದಿಂದ ಈ ರೀತಿ ದುಡ್ತಾ ಇದ್ದೇನೆ. ಒಂದು, ನಾನು 22 ವರ್ಷಗಳಿಂದ ನಮ್ಮ ರಾಜಣ್ಣವರು ನಾವೆಲ್ಲ ಸೇರಿಕೊಂಡು ಈ ಒಂದು ರಂಗಭೂಮಿ ಸೇವೆ ತೊಡಗಿಸಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂಗೀತ ಬಳಗಕ್ಕೆ ಕೊಡ್ತಕ್ಕಂತಹ ನಮ್ಮ ನಾಟಕ ಸಂಘದ ಸಂಭಾವನೆಯಲ್ಲಿ ನಾನು ಇದುವರೆಗೂ ನನಗೆ ನಮ್ಮ ರಾಜಣ್ಣವರು 3,000 ಕೊಡ್ಬೋದು, 2 ವರ್ಷ ಕೊಡ್ಬೋದು, ನಾನು ಇನ್ನೂರಿಗೆ ಕೇಳಿಲ್ಲ. ಆ ದುಡ್ಡನ್ನು ಬಡ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ಒಂದು ಅಕೌಂಟ್ ಓಪನ್ ಮಾಡಿದ್ದೀನಿ. ಅದಕ್ಕೆ ಡೈರೆಕ್ಟ್ ಹಾಕಿಬಿಡ್ತೇನೆ. ಸರ್ಕಾರ ನನಗೆ ತುತ್ತನ್ನು ಕೊಟ್ಟಿದೆ. ಸರ್ಕಾರಕ್ಕೆ ದ್ರೋಹ ಅನ್ಕೋಗಿಲ್ಲ. ರಾತ್ರಿ ಹೊತ್ತಿನಲ್ಲಿ ನಮ್ಮ ರಂಗಭೂಮಿ ಕಲೆ ಉಳಿಸುವ ನಿಟ್ಟಿನಲ್ಲಿ ನಾನು ದುಡ್ತಾ ಇದ್ದೇನೆ. ರಾಜ್ಯ ರಾಷ್ಟ್ರ ಮಟ್ಟದವರೆಗೆ ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಒಂದು ದುಃಖದ ಸಂಗತಿ, ಇವತ್ತು ನಾನು ನಿಜವಾಗ್ಲೂ ಭಾಳ ಒಂದು ದುಃಖ ಆಯಿತು. ನಮ್ಮ ಮಾರಿಮಠ ಶಾಲೆ ಮಕ್ಕಳು ತುಂಬ ಅಳ್ತಾ ಇದ್ವಿ. ಇವತ್ತು ವಿಷಯ ಗೊತ್ತಾಗ್ಬಿಡ್ತಾ ಅವ್ರಿಗೆ. ನಾನು ಯಾಕಂದರೆ 9ನೇ ತಾರೀಕಿಗೆ ರಾಣೆಬೆನ್ನೂರು ತಾಲೂಕು ಇಟಗಿಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದೇನೆ. 9ನೇ ತಾರೀಕು ರಿಲೀವ್ ಆಗಿ 10ನೇ ತಾರೀಕಿಗೆ ಜಾಯಿನ್ ಆಗ್ತಾ ಇದ್ದೇನೆ. ಒಂದು ಇಲ್ಲಿ ನಮ್ಮ ಹಿರಿಯರಲ್ಲಿ ಕೇಳ್ಕೊಳ್ತಾ ಇದ್ದೇನೆ, ನಿಜವಾಗ್ಲೂ ಜೇಕಿನಕಟ್ಟಿಯ ಒಳ್ಳೆಯ ಕಲಾವಿದರವರು ಅನೇಕ ನನ್ನ ಹಿರಿಯರು ಇಲ್ಲಿದ್ದಾರೆ. ಈ ಪುಟ್ಟ ಪ್ರತಿಭೆಯನ್ನು ಬೆಳೆಸಿದ್ದೀರಿ. ಇದು ಒಂದು ಹೆಮ್ಮರವಾಗಿರ್ತಕ್ಕಂಥ ಗಿಡಕ್ಕೆ ಗೊಬ್ಬರ ಹಾಕಿ ನೀರು ಹಾಕಿ ಬೆಳೆಸಿದ್ದೀರಿ. ಇದು ಹೀಗೆ ಮುಂದಿರುತ್ತೆ. ನನ್ನ ಜೀವ ಇರೋವರೆಗೂ ನಾನು ನಿಮ್ಮ ಊರಿಗೆ ಬರ್ತೀನಿ. ಯಾವಾಗ ಕರೆದ್ರು ಬರ್ತೀನಿ. ಈ ಬೇರೆ ಯಾರಾದರೂ ಕರೆದ್ರು ನಾನು ಬರ್ತೇನೆ. ರಂಗಭೂಮಿ ಸೇವೆಯನ್ನು ಮಾಡ್ತೇನೆ. ಬರೀ ಇದೋ ಒಂದು ಊರು ಅಂತಲ್ಲ, ನಮ್ಮ ಇದ ಸಂಗೀತ ಬಳಗ ಅಂತಲ್ಲ. ಆ ನಿಟ್ಟಿನಲ್ಲಿ ತಾವು ಯಾರಾದರೂ ನಮ್ಮ ಸೇವೆಗೆ ನೀವು ಆಹ್ವಾನ ಕೊಟ್ಟರೆ ನಾವು ಬರ್ತೇವೆ. ಆ ನಿಟ್ಟಿನಲ್ಲಿ ನನ್ನನ್ನು ಕರೆಸಿ ಸಕಲ ಕಲಾ ವಲ್ಲಭ ಅಂತಕ್ಕಂಥ ಬಿರುದನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದು ದೊಡ್ಡ ಜವಾಬ್ದಾರಿ. ಏನಪ್ಪ ಒಂದು ಸಕಲ ಕಲಾ ವಲ್ಲಭ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ. ಯಾವ ರೀತಿಯಾಗಿರ್ತಾರೆ ಅಂತಕ್ಕಂಥ ಉದ್ದೇಶದಿಂದ ನಾನು ಇನ್ನು ಬದಲಾವಣೆ ಆಗ್ತೇನೆ. ಇನ್ನೂ ತುಂಬ ಕಲಿಯೋದಿದೆ. ಆ ನಿಟ್ಟಿನಲ್ಲಿ ನಾವು ನೀವು ಸೇರ್ತೇನೆ. ಯಾವ ಡೈಲಾಗು? ನಾ ಡೈಲಾಗ್ನೆಲ್ಲ ಹಾಡೋಣ. ಡೈಲಾಗ್ ಅಂದ್ರೆ ಯಾರು ನಾನೇ ಹುಡ್ಸ್ಕೋಬೇಕು ಅಷ್ಟೇ. ಒಂದು ಯಾವುದೋ ಒಂದು ಎಲ್ಲ ನನ್ನ ಹುತ್ತ ಮಲ್ಲೇಶ್ವರ ನಾಟ್ಯ ಸಂಘದವರಿಗೆ ಹಿರಿಯರಿಗೆ ವಂದಿಸ್ತಾ ಅವರಿಗೆ ಕೃತಜ್ಞತೆ ಹೇಳ್ತಾ ಒಂದು ನಾನೇ ಸೃಷ್ಟಿ ಮಾಡ್ಕೊಂಡು ಹಾಟೆ ಏನೋ ರಂಗಭೂಮಿ ತಂದೆ ಹುತ್ತ ಮಲ್ಲೇಶ್ವರ ಎಂತ ದುರ್ಗತಿಯನ್ನು ತಂದು ನನಗೆ ಒಡ್ಡಿದೆಯೋ ತಂದೆ. ಬದುಕಿನಲ್ಲಿ ಎಷ್ಟೋ ಕಷ್ಟ ಕಾರ್ಪಣ್ಯಗಳು ಬಂದು ಒದಗಿದರು. ಕೊನೆ ಅನ್ನುವುದೇ ಇಲ್ಲವೇ? ನನ್ನ ಜೀವನದ ಮುಂದಿನ ಗತಿ ಏನು ತಂದೆ ಹೇಳು. ನಿನ್ನನ್ನು ನಂಬಿಕೊಂಡು ಈ ಊರಿಗೆ ಬಂದಿದ್ದೇನೆ. ನನಗೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಸಹಿತ ನಿನ್ನ ಸದಾ ಅಭಯ ಹಸ್ತ ನನ್ನ ತಲೆ ಮೇಲೆ ಇರ್ತಕ್ಕಂಥ ಉದ್ದೇಶದಿಂದ ನಾನು ಬಂದಿದ್ದೇನೆ. ತಂದೆ, ನನ್ನನ್ನು ಉಳಿಸು, ನನ್ನನ್ನು ಬೆಳೆಸು. ಆದ್ರೆ ಸಿದ್ಧಗಂಗೆಯ ಶಿವಕುಮಾರ ಸ್ವಾಮಿಗಳನ್ನು ಮಾತು ಹೇಳ್ತಾರೆ, ಸುದ್ದಿ ಮಾಡಿ ಸೇವೆ ಮಾಡಬೇಡ, ಸೇವೆ